ಹಾಯ್ ಫ್ರೆಂಡ್ಸ್, ಗರ್ಲ್ಸ್ ಯೂನಿಫಾರ್ಮ್ನ ಸೈಡ್ ಸ್ಲಿಟ್ ಹೇಗೆ ಹೊಲಿಯೋದು ನೋಡೋಣ ಬನ್ನಿ. ಮೊದಲಿಗೆ ನೀಟಾಗಿ ನೋಡಿ ಸೈಡಿಗೆ ಫೋಲ್ಡ್ ಮಾಡ್ಕೊಬೇಕು, ಡಬಲ್ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ಮಿಷಿನ್ಗೆ ಹಾಕ್ಕೊಂಡು ರಬ್ ಮಾಡಿಕೊಂಡು ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡೆ ಮುಂದಕ್ಕೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸ್ಟಿಚ್ ಎಡ್ಜ್ನಲ್ಲಿ ಇರಬೇಕು ನೋಡಿ. ಮುಂದಕ್ಕೆ ಹೋಗ್ತಾ ಡಬಲ್ ಫೋಲ್ಡ್ ಮಾಡ್ಕೊಬೇಕು. ಮುಂದಕ್ಕೆ ಹೋಗ್ತಾ ಸ್ಟಿಚ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಎಡ್ಜಿಗೆ ಬಂದ ಮೇಲೆ ಅದು ಫೂಟ್ನ ಎತ್ತಿ ಈ ಥರ ಸೈಡ್ಗೆ ತಿರುಗಿಸ್ಕೊಬೇಕು. ಈ ಥರ ಸ್ಟ್ರೈಟಾಗಿ ಇಲ್ಲೊಂದು ಸ್ಟಿಚ್ ಹಾಕೊಬೇಕು. ಸ್ಟಿಚ್ಗಿಂತ ಮುಂಚೆ ಅದ್ರ ಮುಂದೆ ಇರುವಂಥದ್ದನ್ನು ಕೂಡ ನಾವು ಡಬಲ್ ಫೋಲ್ಡ್ ಮಾಡಿಕೊಂಡು ಮುಂದೆ ಬಂದು ನೋಡಿ, ಇಲ್ಲೂ ಕೂಡ ಡಬಲ್ ಫೋಲ್ಡ್ ಮಾಡ್ಕೊಬೇಕು. ಸ್ಟ್ರೈಟಾಗಿ ಬಂದ ಮೇಲೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಮುಂದೆ ಬರಬೇಕು ನೋಡಿ. ಫುಲ್ಲು ಕೆಳಗಡೆ ಹೋಗಿ ಅಲ್ಲೂ ಕೂಡ ಡಬಲ್ ಫೋಲ್ಡ್ ಮಾಡಿ ನೋಡಿ. ಮುಂದಕ್ಕೆ ಹೇಳಿದ್ರೆ ಬಟ್ಟೆ ಅದಾಗದೆ ಡಬಲ್ ಫೋಲ್ಡ್ ಆಗುತ್ತೆ. ಸ್ಟಿಚ್ ಮಾಡಿಕೊಂಡು ಮುಂದೆ ಹೋಗಬೇಕು. ಕೊನೆಗೆ ಲಾಸ್ಟ್ನಲ್ಲಿ ರಬ್ ಮಾಡಬೇಕು. ಈಗ ಮತ್ತೆ ಇನ್ನೊಂದು ಸೈಡು ಹೇಗೆ ಸ್ಟಿಚ್ ಮಾಡ್ತಾರೆ ನೋಡೋಣ ಬನ್ನಿ. ನೋಡಿ, ಈಗಲೂ ಕೂಡ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿ ಮತ್ತೆ ಮಿಷಿನ್ ಫೂಟ್ ಎತ್ತಿ ಹಾಕಿ ನೋಡಿ ರಬ್ ಮಾಡಿ. ಮತ್ತೆ ಈಗಲೂ ಡಬಲ್ ಫೋಲ್ಡ್ ಮಾಡಿ ಎಡ್ಜ್ನಲ್ಲಿ ಏನು ಎಡ್ಜಿದೆ ಆ ಎಡ್ಜ್ನಲ್ಲಿ ಈ ಕಡೆ ಎಡ್ಜ್ ಏನಿದೆ ಆ ಎಡ್ಜ್ನಲ್ಲಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಎಕ್ಸ್ಟ್ರಾ ಥ್ರೆಡ್ಡು ಕಟ್ ಮಾಡಿ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿ ಮುಂದಕ್ಕೆ ಬರಬೇಕು. ನಾವೇನು ಸ್ಟಿಚ್ ಹಾಕಿದ್ದೀವೋ ಮೇಲ್ಗಡೆ ಅಲ್ಲಿ ಗಂಟ ಬಂದು ನೋಡಿ. ಈಗ ಈ ಕಡೆ ಫೂಟ್ನ ತಿರುಗಿಸ್ಕೊಂಡು ಚಿಕ್ಕದಾಗಿ ಸ್ಟ್ರೈಟಾಗಿ ನೋಡಿ ಮುಂದಕ್ಕೆ ಬಂದು ನೋಡಿ ಫಸ್ಟು ಫೋಲ್ಡ್ ಮಾಡ್ಕೊಂಡು ಆಮೇಲಿಂದ ಮುಂದೆ ಬರಬೇಕು. ಮತ್ತೆ ಫೂಟ್ನ ಎತ್ತಿ ಮತ್ತೆ ಈಗ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ. ಈಗಲೂ ಕೂಡ ಫುಲ್ ಕೆಳಗಡೆ ಬಂದು ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಉದ್ದ ಎಳ್ಕೊಂಡ್ರೆ ಆಟೋಮೆಟಿಕ್ ಆಗೋದು ಡಬಲ್ ಫೋಲ್ಡ್ ಮೋಲ್ಡೇ ಕುಂತ್ಕೊಳ್ಳುತ್ತೆ. ಈಗ ನಿಧಾನವಾಗಿ ಎಡ್ಜ್ನಲ್ಲಿ ಸೈಡಲ್ಲಿ ಈ ಥರ ಸ್ಟಿಚ್ ಹಾಕೊಂಡು ಬರಬೇಕು ನೋಡಿ. ಈಗ ರಬ್ ಮಾಡಬೇಕು ನೋಡಿ, ರೆಡಿಯಾಗಿದೆ. ಫೈನಲ್ಲಿ ಸ್ಲೈಡ್ ಸ್ಟಿಚಿಂಗು ಯಾವ ರೀತಿ ಬಂದಿದೆ ನೋಡಿ. ಐರನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಫೋಲ್ಡಿಂಗ್ ನೋಡಿ ಯಾವ ರೀತಿ ಬಂದಿದೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.